ನಿಮ್ಮ ಕಿವಿ ಒಳಗೂ ಈ ಥರ ಹುಳ ಇರ್ತಾವಂತ ನೀವು ನಂಬ್ತೀರಾ? ನಿಜವಾಗ್ಲೂ ನಂಬಲೇಬೇಕು. ಬರ್ರಿ ನಾ ತೋರಿಸ್ತೇನೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್ ರವಡಿಗಾರ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ನಮ್ಮ ಧಾರವಾಡ ಜಿಲ್ಲಾ ಶಿವಾರಗಟ್ಟಿ ಗ್ರಾಮಕ್ಕೆ ನಾನು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೊಂಟೇನಿ. ಇಲ್ಲಿ ಹಲ್ಲು ನೋವಿಗೆ ಅಂತನ ಒಂದು ವಿಶೇಷವಾದ ಒಂದು ಔಷಧಿ ಕೊಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಆರಾಮಾಗಿ ಹೋಗ್ಯಾರ. ಇವನ್ ನನಗೂ ಭಾಳ ಹಲ್ಲು ನೋಯಿತ್ತು. ಸೊ ಅದಕ್ಕೋಸ್ಕರ ನಾನು ಕೂಡ ಔಷಧಿ ತೊಗೊಳ್ಬೇಕಂತಂದು ಶಿವಾರಗಟ್ಟಿಗೆ ಹೊಂಟೇನಿ. ಅಲ್ಲಿ ಇಳ್ಕೊಂಡ ತಕ್ಷಣ ಅಲ್ಲಿ ಶಿವರಾಯಪ್ಪ ಸವದತ್ತಿ ಅವರ ಮನೆಗೆ ಹೋದೆ. ಇವ್ರ ಮನೆಯಲ್ಲಿ ಇವರು ಸುಮಾರು 60ರಿಂದ 70 ವರ್ಷಗಳ ಕಾಲದಿಂದ ಇವರು ಈ ಥರ ಔಷಧಿಗಳನ್ನು ಕೊಡಕತ್ತಾರೆ ಹಲ್ಲಿನ ನೋವಿಗೆ ಅಂತನ. ಇಲ್ಲಿ ಮಲ್ಕೊಂಡಿದ್ದಾರೆಲ್ಲ, ಔಷಧಿ ತೊಗೊಂಡು ಮಲ್ಕೊಂಡಿರೋರೆಲ್ಲ. ಇವರು ಔಷಧಿ ತೊಗೊಂಡ ತಕ್ಷಣ ಈ ಥರ ಅವ್ರ ಕಿವಿ ಒಳಗೆ ಹುಳುಗಳು ಬಂದವು. ನೋಡಿದ ತಕ್ಷಣ ಶಾಕ್ ಆದರೂ ನಾನು ಔಷಧಿ ತೊಗೊಳ್ಳೋಣ ತಡಿ, ಬಿಡೋಣ ಇದನ್ನು ಒಂದ್ಸತಿ ಟ್ರೈ ಮಾಡೋಣ ಅಂತ ತೊಗೊಂಡೆ. ಈ ಥರ ಅವರು ಕಿವಿ ಒಳಗೆ ಒಂದು ಸೊಪ್ಪಿನ ಒಂದು ರಸನ ಬಿಟ್ಟು ಆ ಸೊಪ್ಪನ್ನು ಕಿವಿ ಒಳಗಡೆ ಈ ಥರ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ ತಕ್ಷಣ ಅದ್ರದ್ದು ಏನು ಸೊಪ್ಪಿಂದ ರಸ ಇರ್ತೈತಲ್ಲ, ಒಂದು 15ರಿಂದ 20 ನಿಮಿಷಗಳ ಕಾಲ ಬಿಟ್ಟ ತಕ್ಷಣ ಆ ಸೊಪ್ಪಿನ ಜೊತೆಗೆ ಆ ಹುಳುಗಳೆಲ್ಲ ಅಂಟ್ಕೊಂಡು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಹುಳ ಏನಿದಾವೆ ಇವು ನನ್ನ ಕಿವಿ ಒಳಗಿರುವಂಥ ಹುಳನ. ಕಡಿಮೆ ಅಂತಂದ್ರೆ ಫ್ರೆಂಡ್ಸ್ ಎಣಿಸಿದ್ರೆ ಒಂದು 10ರಿಂದ 12 ಹುಳ ಅದಾವು. ನನಗೆ ನೋಡಿತ್ತು ನಿಜವಾಗ್ಲೂ ಶಾಕ್ ಆಯ್ತು. ನನಗೆ ನಿಜವಾಗ್ಲೂ ಇಷ್ಟು ದಿನ ನಾ ಇಷ್ಟೊಂದು ಹುಳನ ಕಿವ್ಯಾಗ ಇಟ್ಕೊಂಡಿದ್ನಲ್ಲಪ್ಪ, ಅದಕ್ಕೆ ನನಗೆ ಹಲ್ಲು ನೋವು ಬರಂತೈತಿ ಅಂತಂದು ಅವಾಗ ಗೊತ್ತಾಯ್ತು ನನಗೆ. ಕಿವಿ ಒಳಗಿರ್ತಕ್ಕಂಥ ಇರುವ ನಮ್ಮ ಏನು ಹಲ್ಲಿಂದ ನರ ಇರ್ತಾವಲ್ಲ ಅದನ್ನು ಕಡಿತಿರ್ತಾವಂತೀವಿ. ಸೊ ಅದಕ್ಕೋಸ್ಕರ ನಮ್ಮ ಕಿವಿ ಒಳಗೆ ನಮ್ಮದು ಹಲ್ಲು ನೋವು ಬರ್ತೈತಿ ಅಂತಂದು ಅವರು ಹೇಳಿದರು. ಆ್ಯಂಡ್ ನನಗಂತೂ ನಿಜವಾಗ್ಲೂ ಹಲ್ಲು ನೋವು ಕಡಿಮೆ ಆಗೈತಿ. ನೀವು ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿರಿ. ಔಷಧಿ ತೊಗೊಳ್ರಿ, ಆರಾಮಾಗ್ರಿ. ಆ್ಯಂಡ್ ಅವ್ರು ಏನು ಪತ್ತೆ ಹೇಳ್ತಾರೆ ಅದನ್ನು ಕೇಳ್ರಿ. ಹಾಕೋಬಾರ್ದನ್ರಿ? ಬೆಲ್ಲ ಬದ್ನಿಕಾಯಿ ತಿನ್ಬಾರ್ದ್ರಿ 15 ದಿನ. ಒಂದು ಚೀಟ್ 4 ದಿನ ಹಾಕತ್ರಿ. ಅಷ್ಟು ಅಲ್ಲಿಗೆ ತಿಕ್ಬೇಕ್ರಿ. ತಿಕ್ಕಿ ಬಿಸಿ ನೀರಾಗ ಉಪ್ಪು ಹಾಕಿ ಗುಳು ಮಾಡಿ ಉಗುಳ್ಬೇಕ್ರಿ. ಬೆಲ್ಲ ಬದ್ನಿಕಾಯಿ ತಿನ್ಬಾರ್ದ್ರಿ 15 ದಿನ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರ್ತದೆ ಅನ್ಕೊತೀನಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.